ಅಲ್ಲೊಂದು ಫ್ಯಾಕ್ಟರಿ ಕಾಣಿಸ್ತಾ ಇದೆ, ಸ್ಟೀಲ್ ಫ್ಯಾಕ್ಟರಿ. ಅದು ಒಂದು ಪ್ರತಿಷ್ಠಿತ ಕಂಪನಿಗೆ ಸೇರಿರುವಂತ ಫ್ಯಾಕ್ಟರಿ. ಇದು ರೆಡ್ ಝೋನ್ಗೆ ಸೇರಿರುವಂತ ಫ್ಯಾಕ್ಟರಿ ಎಷ್ಟು ದೂರದಲ್ಲಿದೆ? ಪಕ್ಕದಲ್ಲಿ ಇವರ ಕೃಷಿ ಜಮೀನ್ ಇದೆ, ಅಲ್ಲೊಂದು ಪಕ್ಕದಲ್ಲಿ ಒಂದು ವಾಲ್ ಇದೆ, ಕಾಂಪೌಂಡ್ ಇದೆ, ಕಾಂಪೌಂಡ್ ಪಕ್ಕದಲ್ಲಿ ಫ್ಯಾಕ್ಟರಿ ಇದೆ. ಕಂಪ್ಲೀಟ್ ಇದ್ರ ಮೇಲೆ ಕಪ್ಪು ಧೂಳು ಕುತ್ಕೊಂಡಿದೆ ನೋಡಿ. ಕಪ್ಪು ಧೂಳು ಕುತ್ಕೊಳ್ಳೋದ್ರಿಂದ ಮಣ್ಣು ಸಿಕ್ಕಾಪಟ್ಟೆ ಒಂದು ರೀತಿಯಲ್ಲಿ ಹೊರಟಾಗ್ಬಿಟ್ಟಿದೆ. ಆ ಭೂಮಿಯ ಫಲವತ್ತತೆ ಯಾವುದು ಕೂಡ ಉಳ್ಕೊಂಡಿಲ್ಲ ಸರ್. ಇದು ಹೆಸರು ಕಾಳು ಸರ್. ಇದು ನೋಡಿ ಸರ್, ಇದು ಸದೃಢವಾಗಿ ಬೆಳಿಬೇಕು ಸರ್. ಇದು ದಪ್ಪ ಬರ್ಬೇಕಿತ್ತು ಸರ್. ಇದು ಕಾಳು ಈ ತರ ಇದು ಸಣ್ಣ ಸಣ್ಣದಾಗಿಬಿಟ್ಟಿದೆ ಸರ್. ಇದು ನಸು ಸತೆ ತಿನ್ನಲ್ಲ ಸರ್, ಆ ತರ ಆಗಿದೆ ಸರ್. ಇದು ಈ ಬೆಳೆ ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇತ್ತಂತೆ, ಯಾಕಂದ್ರೆ ಇವ್ರಿಗೆ ನೀರು ಚೆನ್ನಾಗಿತ್ತಲ್ಲ, ಆ ಕಾರಣಕ್ಕಾಗಿ. ಆದ್ರೆ ಇವತ್ತು ಇದು ಏನು ಇಲ್ಲ ಇದರಲ್ಲಿ. ತಿಂದ್ರೆ ಒಳಗಡೆ ನಮ್ಮ ದೇಹಕ್ಕೆ ಹೋದ್ರೆ ಇದು ಮತ್ತೆ ವಿಷ ಸೇರಿದಂಗೆ ಆಗುತ್ತೆ. ಕಂಪ್ಲೀಟ್ ಇವ್ರ ಮುಖ ಚಿತ್ರಣ ಬದಲಾಗ್ಬಿಟ್ಟಿದೆ. ನಮ್ಮಲ್ಲಿ ಒಂದು ಕೋಕಾ ಕೋಲಾ ಅಂತ ಕಂಪ್ನಿ ಬಂತು, MNC ಕಂಪ್ನಿ. ಇಲ್ಲಿ ರೈತರು ಏನು ಮಾಡಿಬಿಟ್ರು, ಅದೇ ರೀತಿ ಕಾರ್ಖಾನೆ ಇರ್ತಂತ ಇಲ್ಲಿ ಭೂಮಿನ ಕೊಟ್ಬಿಟ್ರು. ಅದಾದ್ಮೇಲೆ ಗೊತ್ತಾಯ್ತು ಇವು ಸ್ಟೀಲ್ ಕಾರ್ಖಾನೆಗಳು ಅಂತಂದೇಳಿ. ಇವತ್ತು ಅಧಿಕಾರಿಗಳು ಹೇಳ್ತಾರೆ ಇವು ರೆಡ್ ಪಟ್ಟಿ ಅಂದ್ರೆ ಕೆಂಪು ಪಟ್ಟಿ ಕಾರ್ಖಾನೆಗಳು ಅಂತ ಹೇಳ್ತಾರೆ. ಕೆಂಪು ಪಟ್ಟಿ ಕಾರ್ಖಾನೆಗಳನ್ನ ಊರ್ ಬಾಜುಕ ಯಾಕೆ ತಂದು ಕುಂದಿರ್ಸಿದೀವಿ ಅಂತ ನಾವು ಸರ್ಕಾರ ಪ್ರಶ್ನೆ ಮಾಡ್ತಿದ್ದೀವಿ. ಮೇಲ್ಗಡೆ ಒಂದು ನೀರು ಹಾಕ್ತಾರೆ, ಹಾಕಿದಾಗ ಯಾವ ರೀತಿ ಕಪ್ಪು ನೀರು ಬರುತ್ತೆ ಅನ್ನೋದು ನೀವು ನೋಡ್ತಾ ಹೋಗಿ. ನೋಡಿ, ಇದು ಫ್ಯಾಕ್ಟ್ರಿಯ ಕಪ್ಪು ಧೂಳು. ನಮ್ಮ ಮನೆಯೊಳಗೆ ಸಂಬಂಧಿಕ ಬಂದ್ರು ಕೂಡ ಒಂದು ಕಪ್ ನೀರು ಕೂಡ ಕುಡಿಯಲ್ರಿ ಸರ್. ಕರೆ ಬೂದೈತಿ ನಿಮ್ಮ ಇಲ್ಲಿ ಹೊರ ಊರಾಗ ನಮ್ಗೆ ಏನು ಮಾಡ್ಬೇಡ್ರಿ, ನಾವು ಹಂಗ ಬಂದ್ ಹಂಗ ಹೋಗ್ತೀವಿ ಅಂತಂದಂತ. ಫ್ಯಾಕ್ಟ್ರಿ ಕಡೆಯಿಂದ ಬರ್ತಿರುವಂತ ಹಳ್ಳದ ನೀರು ಕಂಪ್ಲೀಟ್ ಬಣ್ಣ ಬದಲಾಗಿ ಹೋಗಿದೆ. ನೀರಿಗೆ ಬಣ್ಣ ಇಲ್ಲ ಅಂತೀವಿ, ಆದ್ರೆ ಇಲ್ಲಿ ನೀರಿಗೆ ಕಪ್ಪು ಬಣ್ಣ ಇದೆ. ಅಭಿವೃದ್ಧಿ ಅಲ್ವೇ ಅಲ್ಲ. ಯಾವ್ದು ಅಭಿವೃದ್ಧಿ ಗೊತ್ತಿಲ್ಲ. ಯಾವ್ದೋ ಕಾರ್ಖಾನೆ ಐತಿ, ಇಲ್ಲಿ ಊರ್ ಜನರಿಗೆ ಒಂದ್ ಸ್ವಲ್ಪ ಕೆಲಸ ಸಿಕ್ಕಿದ್ರೆ ಅದು ಅಭಿವೃದ್ಧಿ. ಇವ್ರಿಗೆ ಕೆಲಸ ಇಲ್ಲ, ಏನು ಇಲ್ಲ, ಊರ್ ಹಾಳಾಗ್ತಿದೆ. ತಮ್ಮ ಭೂಮಿಯಲ್ಲಿ ಇವ್ರು ಕೃಷಿ ಮಾಡಕ್ಕಾಗಲ್ಲ ಅಂದ್ರೆ ಯಾವ ಸೀಮೆ ಅಭಿವೃದ್ಧಿ ಅದು? ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗೂ ಕೂಡ, ದರಿದ್ರ ರಾಜಕಾರಣಿಗಳಿಗೆ, ದರಿದ್ರ ಅಧಿಕಾರಿಗಳಿಗೆ. ಕುಣಿಕೆರೆ ಎನ್ನುವಂತ ಗ್ರಾಮದಲ್ಲಿದ್ದೇನೆ. ಪಕ್ಕದಲ್ಲಿರುವಂತ ಕುಣಿಕೆರೆ ಗ್ರಾಮ. ಇಲ್ಲೂ ಹೆಚ್ಚು ಕಡಿಮೆ ಒಂದು 500 ಮನೆಗಳಿದ್ದಾವೆ. ಇಲ್ಲೂ ಕೂಡ ಸಾವಿರಾರು ಜನ ವಾಸ ಮಾಡ್ತಾ ಇದ್ದಾರೆ. ನಿಮ್ಗೆ ನೈಜ ಚಿತ್ರಣ ಅರ್ಥ ಆಗ್ತಾ ಹೋಗುತ್ತೆ. ನಾನು ಸಮೀಪದಲ್ಲೇ ತೋರಿಸಿದಾಗ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಏನು ಅಸಲಿ ಸಮಸ್ಯೆ ಅಂದರೆ ಇದೆ. ನಿಮಗೆ ಇಲ್ಲಿ ಜನ ಫ್ಯಾಕ್ಟ್ರಿನ ವಿರೋಧಿಸ್ತಾ ಇಲ್ಲ, ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲೊಂದು ಕೋಕಾ ಕೋಲಾ ಫ್ಯಾಕ್ಟ್ರಿ ಇತ್ತು, ಆ ಫ್ಯಾಕ್ಟ್ರಿಗೆ ಜನರ ವಿರೋಧ ಇಲ್ಲ. ಆ ಕೋಕಾ ಕೋಲಾ ಫ್ಯಾಕ್ಟ್ರಿನ ಮುಚ್ಕೊಂಡು ಹೋಗ್ಬಿಟ್ರು, ಯಾಕಂದರೆ ಈ ಧೂಳನ್ನು ಅವರಿಗೂ ಕೂಡ ಸೇರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಈಗ ಅಭಿವೃದ್ಧಿ ಅಂದರೆ ಏನು ಹೇಳಿ? ಈ ಫ್ಯಾಕ್ಟ್ರಿಲಿ ಈ ಭಾಗದ ಜನರಿಗೆ ಕೆಲಸ ಸಿಕ್ತು ಅಂತ ಆದರೆ ಅದನ್ನ ಒಂದು ಹಂತಕ್ಕೆ ನಾವು ಅಭಿವೃದ್ಧಿ ಅಂತೀವಿ. ಕೆಲಸನೂ ಸಿಗಲ್ಲ. ಇನ್ನೊಂದು ಕಡೆಯಿಂದ ಈ ಫ್ಯಾಕ್ಟ್ರಿಗಳ ಸೈಡ್ ಎಫೆಕ್ಟ್ಸಿಂದಾಗಿ ಈ ಕೃಷಿ ಕೆಲಸನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನೀವಲ್ಲಿ ಕಾಣಿಸ್ತಾ ಇರಬಹುದು ಅಂತ ಅನ್ಕೊಳ್ತೀನಿ ನಿಮಗೆ. ಫ್ಯಾಕ್ಟ್ರಿ ಹೊಗೆ ಹೆಂಗೆ ಹೋಗ್ತಿದೆ ಅಂತೇಳಿ. ಆ ಕಪ್ಪು ಧೂಳಿದೆಯಲ್ಲ, ಅದು ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಹೋಗಿ ಕೂತ್ಕೊಳ್ಳುತ್ತೆ. ಇನ್ನೊಂದು ಅಚ್ಚರಿಯ ಸಂಗತಿ ಏನಪ್ಪ ಅಂದರೆ, ನಮ್ಮ ಸಚಿವರು, ನಮ್ಮ ಶಾಸಕರು ಅಥವಾ ಜನಪ್ರತಿನಿಧಿಗಳು ಏನಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ ಅಂದರೆ, ಇಲ್ಲಿರುವಂಥ ಫ್ಯಾಕ್ಟ್ರಿಗಳು ಎಲ್ಲವನ್ನೂ ಕೂಡ ವಿಸ್ತರಣೆ ಮಾಡ್ತಾ ಇದ್ದಾರೆ. ಈ ಫ್ಯಾಕ್ಟ್ರಿನೂ ಕೂಡ ಇದೀಗ ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಬುಲ್ಡೋಟಾ ಫ್ಯಾಕ್ಟ್ರಿ ವಿಚಾರ ನಿಮಗೆ ಗೊತ್ತಿದೆ. ವಿಸ್ತರಣೆಗೆ ಅವಕಾಶ ಮಾಡಿಕೊಟ್ಟಿದ್ರು. ಗವಿಸಿದ್ದೇಶ್ವರ ಶ್ರೀಗಳು ಬೀದಿಗಳದ್ದು ಹೋರಾಟವನ್ನು ಮಾಡಿದ್ರು. ಈಗ ಈ ಫ್ಯಾಕ್ಟ್ರಿ ವಿಸ್ತರಣೆಗೆ ಹೊರಟಿದ್ದಾರೆ. ಗ್ರಾಮಸ್ಥರು ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಜಮೀನು ನೋಡಿ, ಇಲ್ಲಿ ಜನರ ಪರಿಸ್ಥಿತಿ ನೋಡಿ. ಈ ರೀತಿಯಾಗಿ ಒಂದು ಊರನ್ನು ಸ್ಮಶಾನ ಮಾಡಿ ಇನ್ಯಾರಿಗೋ ಲಾಭ ಮಾಡಿಕೊಡ್ಬೇಕು ಅಂದರೆ ಏನು ಹೇಳಬೇಕು ಹೇಳಿ? ಇದು ನಿಜವಾದ ಅಭಿವೃದ್ಧಿಯಾ? ಜನ ಏನು ಮಾಡಬೇಕು? ಇವರೆಲ್ಲ ನಂಬ್ಕೊಂಡಿರೋದು ಈ ತುಂಗಭದ್ರಾ ಇರುವಂಥ ಕಾರಣಕ್ಕೆ ಕೃಷಿ ಜಮೀನನ್ನು, ಹೈನುಗಾರಿಕೆಯನ್ನು. ಕೃಷಿ ಮಾಡೋ ಹಾಗಿಲ್ಲ, ಹೈನುಗಾರಿಕೆ ಮಾಡೋ ಹಾಗಿಲ್ಲ. ಯಾಕಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇದನ್ನು ಹಸು ತಿನ್ನತ್ತಿದ್ದು ನೀವು ನೋಡಿ. ಇಲ್ಲಿ ಇದು ಆ್ಯಕ್ಚುಲಿ ಬಿಳಿ ಕಲರ್ದಲ್ಲಿ ಇರಬೇಕಿತ್ತು. ಬಿಳಿ ಕಲರ್ನಲ್ಲಿ ನೋಡಿ, ಕಂಪ್ಲೀಟ್ ಕಪ್ಪಾಗಿದೆ. ಇದನ್ನೇನಾದರೂ ಹಸು ತಿಂತು ಅಂದರೆ ಹಸು ಪರಿಸ್ಥಿತಿ ಹೇಗಾಗ್ಬಿಡ. ಇಡೀ ಹೊಲ ನೋಡಿ, ಪಾಪ ಎಷ್ಟೋ ಖರ್ಚು ಮಾಡಿರ್ತಾರೆ ಈ ಹೊಲದಲ್ಲಿ ಇದನ್ನು ಬೆಳಿಬೇಕು ಅಂತ ಹೇಳಿ. ನೋಡಿ, ಇಲ್ಲಿ ತೊಗರಿ ಬೆಳೆ ಇದೆಲ್ಲ ನೋಡಿ. ಇಲ್ಲಿ ಕಂಪ್ಲೀಟ್ ತೊಗರಿ ಬೆಳೆಯಿಂದ ಹಿಡಿದು ಪ್ರತಿಯೊಂದು ಕಂಪ್ಲೀಟ್ ಹಾಳಾಗಿ ಹೋಗ್ಬಿಟ್ಟಿದೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇದೇನು ಸರ್, ಇದೇನು ಬೆಳೆ ಇದು? ಹಾಂ, ಮೆಕ್ಕೆಜೋಳ ನೋಡಿ. ಮೆಕ್ಕೆಜೋಳ ಇದು ಕಂಪ್ಲೀಟ್ ಏನಾದರೂ ಉಳ್ಕೊಂಡಿದೆಯಾ? ಅದೇ ಫ್ಯಾಕ್ಟ್ರಿಯಿಂದಾಗಿ ಇದು ಇಲ್ಲಿ ಪರಿಸ್ಥಿತಿ. ಈ ಫ್ಯಾಕ್ಟ್ರಿ ಬೇಕು, ಅಭಿವೃದ್ಧಿ, ಮಣ್ಣು ಮಸಿ ಅಂತ ಭಾಷಣ ಮಾಡೋರು ಒಮ್ಮೆ ಹೊಲ ಈ ಜನರ ನಡುವೆ ಬಂದು ನಿಂತ್ಕೋಬೇಕು. ಆಗ ಇಲ್ಲಿ ವಾಸ್ತವ ಅರ್ಥ ಆಗುತ್ತೆ. ಅಂದರೆ ನಾನು ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದ್ದೀನಿ ಜನರ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ. ಬರೀ ಆರೋಗ್ಯ ಸಮಸ್ಯೆ ಅಲ್ಲ, ಅದರ ಆಚೆಗೆ ಈ ಜಮೀನು ಇದೆಯಲ್ಲ, ಜಮೀನು ಏನು ಕಂಪ್ಲೀಟ್ ಬರಡಾಗಿ ಹೋಗ್ಬಿಟ್ಟಿದೆ. ಇದ್ರ ಮೇಲೆ ಕಪ್ಪು ಧೂಳು ಬಿದ್ದು ಈ ಮಣ್ಣಲ್ಲಿ ಯಾವ ಸತ್ವನೂ ಇಲ್ಲ. ಎಲ್ಲಿ ನೋಡಿದ್ರೆ ನಿಮಗೆ ಬರೀ ಕಪ್ಪು ಮಣ್ಣು ಕಾಣುತ್ತೆ. ಆ ಮಣ್ಣಿನ ಮೇಲೆ ಬೆಳೆದಂಥ ಬೆಳೆ ಪರಿಸ್ಥಿತಿ ಹೀಗಾಗತ್ತೆ. ಇಡೀ ಹೊಲವೇ ಸುಟ್ಟು ಹೋಗಿಬಿಟ್ಟಿದೆ. ಇದನ್ನೇ ನಂಬ್ಕೊಂಡಿರುವಂಥ ರೈತರಿಗೆ ಏನು ಮಾಡ್ಬೇಕು ಹೇಳಿ? ಒಂದು ಜನರು ಮಾತಾಡ್ಸೋಣ, ಗ್ರಾಮಸ್ಥರನ್ನ. ಏನೇನು ಸಮಸ್ಯೆ ಆಗ್ತದೆ ಸರ್? ಇಲ್ಲಿ ಸಮಸ್ಯೆ ಮೇನು ಮನುಷ್ಯರು ಬದುಕ್ತಾ ಇಲ್ಲ, ಜಾನುವಾರುಗಳು ಬದುಕ್ತಾ ಇಲ್ಲ. 24 ಏನು ಹಳ್ಳಿಗಳಿದ್ದಾವೆ. ಇವಷ್ಟು ಜನರು ಏನೈತಿ
ನಮಗೆ ನಾವು ಈಗ ಸದ್ಯ ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿ ಯಾರು ಬರ್ತಾ ಇಲ್ಲ. ಯಾರು ಬಂದು ಮನವಿ ಕೇಳಕ್ ಹೋದ್ವಿ, ಮನವಿ ಮಾಡಕ್ ಹೋದ್ವಿ ಅಂದ್ರೆ ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಜನ ತುಳಿತಾ ಇದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು. ಆಮೇಲೆ ನಮ್ಮನ್ನು ಯಾರು ಕೇಳ್ತಾ ಇಲ್ಲ. ಇಲ್ಲಿ ಎಲೆಕ್ಷನ್ನೇ ಬೇಡ, ಈ ನಮ್ಮ ಬಾಗ್ ಏನು 24 ಅದಾವ, ಎಲೆಕ್ಷನ್ನ ಬಹಿಷ್ಕಾರ ಮಾಡ್ಬೇಕು. ಆಮೇಲೆ ಇಲ್ಲ ನೋಡ್ಬೋದು, ಇದನ್ನ ಯಾವ ದನಗಳು ಏನು ತಿಂತಾ ಇಲ್ಲ, ತಿಂದ್ರೆ ಎಲ್ಲ ಸತ್ತು ಹೋಗ್ತಾ ಇದೆ. ವರ್ಷಕ್ಕೆ ಪರಿಸ್ಥಿತಿ ಅದ, ರೈತರು ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಜನಗಳು ಯಾರು ಬದುಕಲ್ಲ. ಸಣ್ಣ ಹುಡ್ರಲ್ಲಿದ್ದ ಹಿಡಿದು ಇವತ್ತು ಏನಾಗ್ತದೆ, ಕ್ಯಾನ್ಸರ್ ಬರ್ತಾ ಇದೆ. ನಮ್ಮ ಕೊಪ್ಪಳ ತಾಲೂಕು ಹುಬ್ಬಳ್ಳಿ ಕಡೆಗೆ ಹೋದ್ವಿ ಅಂದ್ರೆ ಎಲ್ಲಿ ಕ್ಯಾನ್ಸರ್ ಐತೆ ಅಂದ್ರೆ ನಮ್ಮ ಕೊಪ್ಪಳ ತಾಲೂಕು ಕ್ಯಾನ್ಸರ್. ಏನೋ ಪ್ರತಿ ಅಷ್ಟು ಇಲ್ಲಿ ಯಾವ ಊರಿ ಗ್ರಾಮ ಕ್ಯಾನ್ಸರ್ ಮುಚ್ಚಿ ಮುಳುಗಿದೆ. ಕಾರಣ ಇಷ್ಟೇ, ಈ ಧೂಳು. ಈ ಧೂಳಿದ್ದ ಬರ್ತಕ್ಕಂಥ ಡೈಲಿ ಜನ ಏನಾಗ್ತಾ ಇದ್ದಾರೆ, ವಿಷಪೂರಿತ ಗಾಳಿಯನ್ನು ತಗೊಂಡು ಸಾಯ್ತಾ ಇದ್ದಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಇಲ್ಲಿ 3-4 ಜನ ಪೇಷಂಟ್ ಸಾಯ್ತಾ ಇದ್ದಾರೆ ಊರಲ್ಲಿ. ನಮ್ಮ ಕುಣಿಕೇರಿಯಲ್ಲಿ ಆಗಿರ್ಬೋದು, ಆಲವರ್ತಿ, ಕುಣಿಕೇರಿ ತಾಂಡ, ಲಾಚಿನಕೇರಿ, ಮುಂಡ್ರಿಗಿ, ಚಿಕ್ಕಬಗನಾಳು, ಹಿರೇಬಗನಾಳು, ಈ ಕಡೆ ಯಾಟಿ, ಗೊಂಡಬಾಳು ತನಕ ಹೋಗ್ತಾ ಇದೆ ಸರ್. ಇದೆಲ್ಲ ಸಮಸ್ಯೆ, ದೊಡ್ಡ ಸಮಸ್ಯೆ ಇದೆ. ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ಸಹಿತಿಗೆ ಇಲ್ಲಿ ಬಂದು ಭೇಟಿ ಕೊಟ್ಟಿಲ್ಲ. ಆ ಸ್ಟ್ರೈಕ್ ಆಗ್ತಾ ಇದೆ ಅಲ್ಲಿ 110 ದಿನ ಆಯ್ತು. ಇಲ್ಲಿವರೆಗೆ ಯಾರು ಬಂದು ಜನಪ್ರತಿನಿಧಿ ಆಗಲಿ ಕೇಳಿಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಇಲ್ಲ ಫ್ಯಾಕ್ಟ್ರಿ ಇರ್ಬೇಕು, ಇಲ್ಲ ನಾವಿರ್ಬೇಕು. ನಾವು ಕೋರ್ಟಿಗೆ ಒಂದೇ ಹೇಳ್ತೀವಿ, ಇಲ್ಲ ಕೋರ್ಟಿಗೆ ಹೋಗೋಣ ಏನು ದಯಾಮರಣ ಕೊಟ್ಟು ಕೊಡಲ್ರಕ್ಕ ಅವ್ರು. ನಾವು ಸಾಯಕ್ಕೆ ಸಿದ್ಧ ಇದೀವಿ ಕೋರ್ಟ್ ಮುಂದೆ. ನಾವು ಇಷ್ಟೇ ಮಾತಾಡೋದು, ಇಲ್ಲ ಅವ್ರು ಉಳಿಬೇಕು, ಇಲ್ಲ ನಾವು ಉಳಿಬೇಕು. ನಾವು ಸಾಯ್ತಾ ಇದ್ವಿ, ದಿವಸ ಕೂಡ ಸಾಯ್ತಿದ್ವಿ. ಬೇಡ, ನಾವು ದಿವಸ ಕೂಡ ಸಾಯೋದು ಬೇಡ ವಿಷಯನ. ನಾವು ಒಂದೇ ದಿನ ಸಾಯ್ತೀವಿ, ಕೋರ್ಟ್ ಮುಂದೆ ಹೋಗ್ತೀವಿ, ನಾವು ದಯಾಮರಣ ಕೊಡಿ ಅಂತ ಕೋರ್ಟ್ ಹತ್ರ ಮನವಿ ಮಾಡ್ತೀವಿ. ನಾವು ಇಷ್ಟೇ ಉಳಿತಿರೋದು ನಾವು. ಓಕೆ ಸರ್, ಇದು ಹೊಲದಲ್ಲಿ ನೋಡ್ತಾ ಇದ್ದೀವಿ, ಇದು ಕಾಣಿಸ್ತಿಲ್ಲ, ಒಂದು ಕಡೆ ಹಸಿರು ಕಾಣಿಸ್ತಾ ಇಲ್ಲ. ಇಡೀ ಹೊಲನೇ ಸುಟ್ಟೋಗಿದೆ. ಇದು ಎಷ್ಟಿದೆಯೋ ಗೊತ್ತಿಲ್ಲ ನನಗೆ. ಒಂದು ಎಕರೆ ಇರ್ಬೋದು, 1.5 ಎಕರೆ ಇರ್ಬೋದು, 1.5 ಎಕರೆ ಕಂಪ್ಲೀಟ್ ಎಲ್ಲ ಸುಟ್ಟೋಗಿದೆ. ಹಿಂಗಾದ್ರೆ ಏನು ಕತೆ? ಇದು ನಂಬ್ಕೊಂಡಿರೋ ಕತೆ ಏನು ಅಂತ? ಇದಕ್ಕೆ ನಂಬ್ಕೊಂಡ್ರೆ ನಾವು ಏನು ಮಾಡೋಕ್ಕಾಗಲ್ಲ ಸರ್. ಅದು ಎಷ್ಟೋ ನಾವು ಪರಿಹಾರ ಕೇಳ್ತೀವಿ, ಎಲ್ಲ ಇದು ಮಾಡ್ತೀವಿ. ಆದರೆ ಕಂಪ್ನಿಯವರು ನಮಗೇನು 2,000 3,000 ಕೊಡ್ತಾರೆ. ಅದು ಅದಕ್ಕೆ ಯೂಸ್ ಆಗಲ್ಲ. ಎಷ್ಟೋ ವರ್ಷಗಳ ನಂತರ ಅದೇ ಅಮೌಂಟ್ ಕೊಡ್ತಾರೆ. ಈಗಾದ್ರೆ ಅದನ್ನ ಕೊಡ್ತಾರೆ. ಇಲ್ಲೆಲ್ಲ ಏನೈತಿ, ತಮಗೆ ಬೇಕಾದ್ರೆ ಎಲ್ಲಿಗೆ ಅಮೌಂಟ್ ಕೊಡ್ತಾರೆ, ತಾವೆಲ್ಲ ಅವರೆಲ್ಲ ಸುಮ್ಮನೆ ಇರ್ತಾರೆ. ನಾವು ಸಣ್ಣ ರೈತರು ನಾವು ಬದುಕೋದ್ರೆ ಕಷ್ಟ ಆಗ್ತಾಯಿದೆ ಇಲ್ಲಿ. ಯಾಕೆಂದರೆ ಉಳುಮೆ ಮಾಡ್ಬೇಕು. ಇವಾಗ ಇಲ್ಲೇ ದನ ಕರುಗಳದಾವ ಬಾಜು. ಆಮ್ಯಾಗ ಇಲ್ಲಿ ನಂದೇ ಆದ್ರೆ ಇಲ್ಲಿ ಕಬ್ಬಿನ ಹೊಲ ಗಳೆ ಹೊಡ್ಯಾಕತೈತಿ, ಅವ್ರಿಗೆಲ್ಲ ಡಸ್ಟ್ ಎಲ್ಲ ಮುಳುಗುತ್ತಾ ಇದೆ. ಆಮ್ಯಾಗೆ ನಾವು ಡೈಲಿ ಉಸಿರಾಟ ಮಾಡ್ಬೇಕಾದ್ರೆ, ಕೆಲಸ ಮಾಡ್ಬೇಕಾದ್ರೆ ಮೂವಿನಾಗೆಲ್ಲ ಡಸ್ಟ್ ಬರುತ್ತೆ. ಅದು ಹೋದ ತಕ್ಷಣ ಮನೆಯಲ್ಲಿ ಸಿಂಕಲ್ಲಿ ಅಥವಾ ಇದರಲ್ಲಿ ಉಗುಳಿದ್ರೆ ಅಂದ್ರೆ ಡಸ್ಟ್ ಆಗ ಬರುತ್ತೆ. ಆಮ್ಯಾಗ ಪ್ರತಿಯೊಂದು ಸಣ್ಣ ಮಕ್ಕಳಿಗೂ ಕೂಡ ಏನಾಗ್ತಿದೆ, ಚರ್ಮ ರೋಗ ಬರ್ತಾ ಇದೆ, ಕ್ಯಾನ್ಸರ್ ಅಂತ ಇವು ಬರ್ತಾ ಇದಾವೆ. ಹಲವಾರು ರೋಗಗಳು ಜಾಸ್ತಿ ಬರ್ತಾ ಇದಾವೆ. ಓಕೆ ಸರ್, ನೀವೇನಂತೀರಿ ಸರ್? ನಮ್ಮ ಹೆಸರು ವೀರ ಹಿರೇಮಠ ಅಂತ. ನಾವು ಇಲ್ಲಿ 1.5 ಲಕ್ಷ ಕೊಟ್ಟು ಶೆಡ್ ಹಾಕ್ಕೊಂಡು ಈಗ ಒಂದು 20 ದನ ಮಾಡಿದ್ದೆ. ಈಗ ಬರೀ ದನ ಸಾಯೋದಕ್ಕೆ, ಅವು ಕಟ್ಕೊಂಡ್ಲಾರ್ದಕ್ಕೆ ಎಲ್ಲ ದನ ಮಾರಿಬಿಟ್ಟು ಈಗ ಏನು ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಕ್ಕೆ ಹೋಗ್ತಾ ಇಲ್ಲ. ಏನು ಮಾಡ್ಬೇಕಂತ ತಿಳಿತಾ ಇಲ್ಲ ಸರ್. ಇಲ್ಲೆಲ್ಲ ಭೂಮಿಯಲ್ಲಿ ನಮ್ಮ ಹೊಲ ಎಷ್ಟು 4 ಎಕರೆ ಹೆಸರು ಹಾಕಿದರೆ, ಹೆಸರು 7 ಪ್ಯಾಕೆಟ್ ಹೆಸರು ಗಿನಿ 7 ಪ್ಯಾಕೆಟ್ ಇದೆ ಸರ್. ಬರೀ 1 ಎಕರೆದಲ್ಲಿ ಬೆಳೆದಿದ್ದೆ ನಾನು 12-15 ಪ್ಯಾಕೆಟ್. ಹಂಗೆ ಏನು ಹೊಲ್ದಾಗಂತ ಏನು ಬೆಳೆಯೋಕ್ಕಾಗ್ತಾ ಇಲ್ಲ. ಎಲ್ಲ ಫ್ಯಾಕ್ಟ್ರಿಯಿಂದ ಈ ಥರ ಫ್ಯಾಕ್ಟ್ರಿಯಿಂದ ಧೂಳು ಬಿದ್ದು ಎಲ್ಲ ಏನು ಬೆಳಿತಾ ಇಲ್ಲ. ಓಕೆ, ಏನು ಹೇಳ್ತೀರಿ ಸರ್? ನಮಸ್ತೆ ಸರ್. ನಾನು ಇದ್ರ ಬಗ್ಗೆ ಏನು ಹೇಳ್ಬೇಕಂತ ನಮಗೆ ಮಾತು ಬರೋಂಗಿಲ್ಲ ಸರ್. ಯಾಕಂದರೆ ಅಷ್ಟು ಕಷ್ಟ ಅನುಭವಿಸಕತ್ತೀವಿ ನಾವು ಈ ಕಂಪ್ನಿಯಿಂದ. ಹೀಗೆ ಈ ಕಂಪ್ನಿನ ಏನು ಮಾಡ್ತಾ ಇದ್ದಾರೆ ಅಂದರೆ ಇದನ್ನೇ ಚೆಂದಾಗಿ ನಡೆಸ್ತಾ ಇಲ್ಲ ಅವರು. ಇದರಿಂದನೇ ಸಾಕಷ್ಟು ಸಾವಿರಾರು ಜನಕ್ಕೆ ರೈತರಿಗೆ ತೊಂದರೆ ಆಗ್ತಾಯಿದೆ. ಮತ್ತೆ ಇದನ್ನೇ ವಿಸ್ತರಣೆ ಮಾಡೋಕೆ ಪರಿಸರ ಇಲಾಖೆ ಅವ್ರು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ ಸರ್. ಇದ್ರ ಬಗ್ಗೆ ಪರಿಸರ ಇಲಾಖೆಯವರೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅವರಿಗೆ. ಯಾವುದೇ ಕಾರಣಕ್ಕೂ ನಾವು ವಿಸ್ತರಣೆ ಮಾಡೋಕೆ ಬಿಡೋಂಗಿಲ್ಲ ಸರ್. ವಿಸ್ತರಣೆ ಆಯಿತು ಅಂದರೆ ಇಲ್ಲ ಕಂಪ್ನಿ ಇದನ್ನೇ ಸ್ಥಳಾಂತರ ಮಾಡಬೇಕು. ಈ ಭದ್ರಶ್ರೀ ಕಂಪ್ನಿನೇ ಸ್ಥಳಾಂತರ ಮಾಡಬೇಕು. ಅಂಥ ಸ್ಥಳಾಂತರ ಮಾಡೋದಿದ್ರೂ ಇವರು ವಿಸ್ತರಣೆ ಮಾಡೋಕೆ ಮುಂದಾಳತ್ವ ಇವರು ಪರಿಸರ ಇಲಾಖೆಯವರು ಇದು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದು ವಿಸ್ತರಣೆ ಆಗಬಾರ್ದು ಸರ್. ಯಾಕಂದರೆ ಇಲ್ಲಿ ರೈತರ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಹದಗೆಟ್ಟೋಗಿದೆ ಸರ್. ಯಾಕೆಂದರೆ ಅವರು 30 ಎಕರೆಯಲ್ಲಿ ಪ್ಲಾಂಟ್ ಹಾಕೊಂಡು ಕಂಪ್ನಿ ನಡೆಸ್ತಾ ಇದ್ದಾರೆ. ಸುತ್ತಮುತ್ತ 3,000 ಎಕರೆ ಲಾಸ್ ಆಗ್ತಾ ಇದೆ ಸರ್. ಅವರಿಂದ 3,000 ಎಕರೆ ಹಾಳಾಗ್ತಾ ಇದೆ. ಇಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರು ಏನು ಮಾಡಿದ್ರು, ಏತ ನೀರಾವರಿ ಅಂತ ಮಾಡಿದ್ರು. ಈ ಕಡೆ ಏತ ನೀರಾವರಿ ಮಾಡಿದ್ರು, ಈ ಕಡೆ ಕಂಪ್ನಿಗಳಿಗೆ ಪರ್ಮಿಷನ್ ಜಾಸ್ತಿ ಕೊಡೋಕೆ ಇದು ಮಾಡ್ತಾ ಇದ್ದಾರೆ ಅವರು. ರಾಜಕೀಯ ಕುಮ್ಮಕ್ಕು ಆ್ಯಂಡ್ ಊರು ಹಿರಿಯರ ಕುಮ್ಮಕ್ಕು ಜಾಸ್ತಿ ಇದೆ ಸರ್ ಇದಕ್ಕೆ. ಒಂದು ಸೆಕೆಂಡ್ ನೋಡಿ, ಇಲ್ಲಿ ಬಂಧುಗಳೇ, ಇದು ಹಸು ತಿಂತಾ ಇರೋದು ನೋಡಿ. ಇದೆಲ್ಲ ಕಂಪ್ಲೀಟ್ ಧೂಳು ಕುತ್ಕೊಂಡಿದೆ. ಇದನ್ನು ಹಸುಗಳು ತಿಂದರೆ ಕತೆ ಏನಾಗ್ಬೇಡ ಅಂತ. ಈ ಭೂಮಿ ಈ ಥರ ಆಗಿದೆ, ಭೂಮಿ ಮೇಲೆ ಬೆಳೆದಿರೋ ಬೆಳೆ ಈ ಥರ ಆಗಿದೆ. ಇಲ್ಲರೋ ಈ ಹಸುಗಳು ಅನಿವಾರ್ಯವಾಗಿ ಅದನ್ನು ತಿನ್ನಲೇಬೇಕು, ತಿಂದರೆ ಅವುಗಳ ಪರಿಸ್ಥಿತಿ ಹಿಂಗೆ. ಇಲ್ಲಿ ಯಜಮಾನ್ರು ಮಾತಾಡ್ತಾ ಇದ್ರು. ಯಜಮಾನ್ರೆ ಏನು ಹೇಳ್ತೀರಿ? ಏನು ಹೇಳ್ತೀರಿ ಯಜಮಾನ್ರೆ? ಏನು ಹೇಳ್ತೀರಿ? ಈ ಥರ ಆಗಿದೆಯಲ್ಲ, ನಿಮಗೆ ಗೊತ್ತು ನೋಡ್ರಿ ಹೆಂಗೆ ಮಾಡ್ತಾರೆ. ನಿಮಗೆ ಗೊತ್ತು, ಅವು ಸೆಗಣಿ ನೋಡಿ ಸೆಗಣಿ ಹಾಕಂಗಿಲ್ಲ,
ಒತ್ತು ಮುಗಿದ್ರೆ ಹಾಕಾರಿ ಹೆಂಗೆ ಗತಿ ಆಕತಿ ಅದನ್ನ ವಿಚಾರ ಮಾಡ್ರಿ ನೀವು. ನಾವು ವಿಚಾರ ಮಾಡಂಗಿಲ್ಲ. ನಾವಾಗ ತಿಂದ ಬತ್ತು ಬುಣ್ದ ಬಲ್ತಂತ ಹೋಗಿ ಹಾಯ್ರಿ 3 ದಿನ ಬರ 6 ದಿನ ಬಾ ಹೋಗ್ಬಿಡ್ತು ನಾವು ಸಟ್ಲಾಗಿ ಇಷ್ಟ ಆಗದ. ಅಲ್ಲ ಈಗ ಹಸುಗಳಿಗೆ ತಿಂದರೆ ಏನಾಗುತ್ತೆ ಹಸುಗಳಿಗೆ? ಅದು ಗೊತ್ತಂದ್ರೆ ಲೈಟ್ ಸಂಪಿಗೆ ಬರಲ್ಲ, ಸಗಣಿ ಎಳ್ಕಂದು ಆಗ್ತಾವು, ವಾಟಿಗೆ ತಗಲ್ಲ ತಿಂದದ್ದು ಏನು ಮಾಡ್ಬೇಕು ಅಂತ ಹಂಗೈತಿ ನೋಡ್ರಿ ಇಲ್ಲಿ ನಮ್ದು ನೋಡ್ರಿ ಹೆಂಗಿದೆ ಇಲ್ಲ ಒತ್ತು ಮುಗಿದ್ರೆ ನೋಡು ಹೆಂಗೆ ಯಾಕಾರ ನೋಡು ನೋಡ್ರಿ ಸರ್ ಹೆಂಗೈತಿ. ಇದನ್ನ ದನ ಕರೆ ತಿಂದ್ರೆ ಬದುಕಂಗಿಲ್ರಿ. ನೋಡ್ರಿ ಅಲ್ಲಿ ಸಡ್ 20 ಆಕಳ ಹಾಕ್ತಿದ್ವಿ ಈ ವರ್ಷ. 1-2 ವರ್ಷದಿಂದ ಆಕಳ ತಿಂದು ಕರ ಅಂದ ಸಗಣಿನ ಇದೇ ಥರ ಸಗಣಿ ಸತಿಗೆ ಇದ ಕರ್ಗ ಬರುತ್ತೆ ರೀ. ಅದ್ರ ನುಷ್ಯಾಗಿ ಆಗಿ ಓಸು ಆಕಳು ಒಂದೊಂದು ಸತ್ತು ಹೋಗ್ಬಿಟ್ಟು ಅದನ್ನ ಸತಿಗೆ ಬೀಳ್ಗಡ್ಕೊಂಡಿವಿ. ಇಂಥವು ಏನಾರು ಕಾಪು ಇದ್ದದ್ದು ಪೀಕ್ ಹಾಕಿದ್ನಪ್ಪ ಅಂದ್ರೆ ಅಲಸಂದೆ ಆಗಲಿ ಹೆಸರಾಗಲಿ ಏನಾಗಲಿ ಒಂದು ಕಾಪು ಇಡಂಗಿಲ್ಲ, ಒಂದು ಏನು ಇಡಂಗಿಲ್ಲ. ಈ ಥರ ಗೊಡ್ಡ ಗಿಡ ಆಗುತ್ತಾ ಒಣಗೋಗ್ಬಿಡುತ್ತೆ. ಈ ಥರ ಬೀಜ ಹಾಕ್ತೀವಿ, ಈ ಥರ ಗೊಡ್ಡ ಗಿಡ ಆಗುತ್ತಾ, ಹೂ ಬರುತ್ತಾ, ಬೂದಿ ಕುಂದಿರುತ್ತಾ, ಹಾಳಾಗುತ್ತಾ, ಹೋಗ್ಬಿಡುತ್ತೆ. ಏನು ಹೇಳ್ತಿದ್ರಿ 30 ಕಟ್ಟಿದ್ರಿ ಅಂತ ಹೇಳಿ? 30 ಆಕಳ ಕಟ್ಟಿದ್ವಿ. 4-5 ಆಕಳ ಕಟ್ಟಿದ ಕಾಸ ಆಕಳ ಉಳ್ದ ನೋಡ್ರಿ. ನಾವು ಏನು ಮಾಡ್ಬೇಕಂತ ರೈತರು ಏನು ಮಾಡ್ಬೇಕ್ರಿ ನಾವು? ಓಕೆ, ಇದನ್ನು ಯಾವ್ಯಾವ ಇಲಾಖೆ ಕಾರ್ಖಾನೆಗಳಿಗೆ ಪರ್ಮಿಷನ್ ಕೊಡ್ತಾ ಇದೆ, ಆ ಇಲಾಖೆಯಲ್ಲಿ ಯಾರ್ಯಾರು ಇದ್ದೀರಿ ಅಧಿಕಾರಿಗಳು, ದಯವಿಟ್ಟು ಗ್ರೌಂಡಿಗೆ ಬನ್ನಿ. ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ದೆ ಎಲ್ಲೋ ಕುತ್ಕೊಂಡು ನೀವು ಇದು ಮಾಡಿ ಪರ್ಮಿಷನ್ ಕೊಡ್ತಾ ಇದ್ರೆ ಅರ್ಥ ಆಗಲ್ಲ. ಇನ್ನು ಒಂದು ಚಿತ್ರಣ ತೋರಿಸ್ಬಿಡ್ತಾನೆ, ಆಗ ಅರ್ಥ ಆಗತ್ತೆ ಇಲ್ಲಿನ ಸಮಸ್ಯೆ ಏನು ಅಂತ. ಆ ಕಡೆ ಗಮನಿಸ್ತಾ ಇದ್ದೀರಿ, ಸ್ಟೀಲ್ ಫ್ಯಾಕ್ಟ್ರಿ ಒಂದು ಕಾಣಿಸ್ತಾ ಇದೆ. ಒಂದು ಮಾತ್ರ ಅಲ್ಲ, ಸುತ್ತಮುತ್ತ ಹೆಚ್ಚು ಕಡಿಮೆ ಒಂದು 21 ಸ್ಟೀಲ್ ಫ್ಯಾಕ್ಟ್ರಿಗಳಿದ್ದಾವೆ. ಅವುಗಳಿಂದಲೇ ಆ ಧೂಳು ಬರ್ತಾ ಇರೋದು. ನೀವು ಒಂಚೂರು ಆ ಕಡೆ ನೀವು ಗಮನಿಸ್ತಾ ಹೋದರೆ ಫ್ಯಾಕ್ಟ್ರಿ ಆಸುಪಾಸಿನಲ್ಲೇ ಬೇಕಾದಷ್ಟು ಮನೆಗಳಿದ್ದಾವೆ, ಊರಿದೆ. ಇದು ಕುಣಿಕೆರೆ ಗ್ರಾಮ. ಹೆಚ್ಚು ಕಡಿಮೆ ಒಂದು 500 ಮನೆ ಇದೆ. 500 ಮನೆ ಅಂದರೆ ಒಂದು 3,500-4 ಸಾವಿರ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಒಂದು ಚಿತ್ರಣವನ್ನು ಗಮನಿಸಿದ್ರಿ. ಚೂರು ಈ ಕಡೆ ಬಂದರೆ ನಿಮಗೆ ಇಲ್ಲಿ ಕೆರೆ ಇದೆ. ಕೆರೆಯಲ್ಲಿ ಸಮೃದ್ಧವಾದಂಥ ನೀರಿದೆ. ಹಾಗೆ ಈ ಭಾಗದಲ್ಲಿ ತುಂಗಭದ್ರಾ ಡ್ಯಾಮ್ನ ನೀರು ಬರೋ ಕಾರಣಕ್ಕಾಗಿ ನೀರಿಗೆ ಏನೂ ಸಮಸ್ಯೆ ಇಲ್ಲ. ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಇಷ್ಟೆಲ್ಲ ಇದ್ದಾಗ ಸಂಪತ್ತು ಭರಿತವಾಗಿ ಇಲ್ಲಿ ಕೃಷಿ ಮಾಡ್ತಾ ಇರಬಹುದು, ಬೇಕಾದ ರೀತಿಯಲ್ಲಿ ಬೆಳೆಯನ್ನು ಬೆಳೀತಿರಬಹುದು ಅಂಥೇಳಿ. ಆದರೆ ನೀವು ಕೆರೆಯ ಮೇಲ್ಭಾಗಕ್ಕೆ ಗಮನಿಸಿದರೆ ಬಂಜರು ಭೂಮಿ, ಅಲ್ಲಿ ಏನನ್ನೂ ಕೂಡ ಬೆಳೆದಿಲ್ಲ. ಒಂದು ಕಡೆ ಆಯಿತು. ನೀವು ಸ್ವಲ್ಪ ಈ ಕಡೆ ಬಂದರೆ ಈ ಕಡೆ ಎಕರೆಗಟ್ಟಲೆ ಜಮೀನಿದೆ. ಇಲ್ಲಿ ಎಲ್ಲೋ ಒಂದೊಂದು ಕಡೆ ಮಾತ್ರ ನಮಗೆ ಹಸಿರು ಕಾಣುತ್ತೆ. ಎಲ್ಲೋ ಒಂದಿಬ್ಬರು ಮಾತ್ರ ಏನೋ ಬೆಳೆದಿದ್ದಾರೆ. ಅದರ ಆಚೆಗೆ ಯಾರೂ ಕೂಡ ಇಲ್ಲಿ ಬೆಳೆಯನ್ನು ಬೆಳೆದಿಲ್ಲ. ಎಲ್ಲವನ್ನೂ ಕೂಡ ಖಾಲಿ ಬಿಟ್ಟಿದ್ದಾರೆ. ಸಹಜವಾಗಿ ನಮ್ಮ ಮೂಡುವಂಥ ಪ್ರಶ್ನೆ, ಇಷ್ಟು ನೀರಿದೆ ಹೆಂಗೆ ಬೇಕಾದರೂ ಬೆಳೆ ಬೆಳಿಬಹುದಲ್ಲ ಅಂಥೇಳಿ. ನೀರಿದ್ದೇನು ಪ್ರಯೋಜನ? ಭೂಮಿ ಪೂರ್ತಿ ಹಾಳಾಗಿದೆ. ಕಾರಣ ಸ್ಟೀಲ್ ಫ್ಯಾಕ್ಟ್ರಿಯ ಆ ಮಾಲಿನ್ಯ ಅಥವಾ ಸ್ಟೀಲ್ ಫ್ಯಾಕ್ಟ್ರಿಯಿಂದ ಬರುವಂಥ ಕಪ್ಪು ಧೂಳು. ಭೂಮಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆ ಮಣ್ಣಿನಲ್ಲಿ ಫಲವತ್ತತೆ ಇಲ್ಲ. ಅದೇ ರೀತಿಯಾಗಿ ಬೆಳೆದರೂ ಕೂಡ ಆ ಬೆಳೆಯನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಆ ಬೆಳೆ ಮೇಲೂ ಕೂಡ ಕಪ್ಪು ಧೂಳು ಕೂರುತ್ತೆ. ಗ್ರಾಮಸ್ಥರು ಇದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾರೆ. ಅವ್ರು ಹೇಳ್ತಿರೋ ಪ್ರಕಾರ ಹಾಕಿದ ದುಡ್ಡು ವಾಪಸ್ ಬರಲ್ಲ, ಬೆಳೆದು ಏನು ಮಾಡೋಣ ಅಂಥೇಳಿ ಅವ್ರನ್ನ ಮಾತಾಡ್ಸೋ ನಮಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾಕೆ ಸರ್ ಹಿಂಗೆ ಖಾಲಿ ಬಿಟ್ಟಿದ್ದೀರಿ? ಹಿಂಗೆ ಈ ಥರ ಖಾಲಿಯಾಗಿದೆ ಅಂದರೆ ಸರ್, ಡಸ್ಟ್ ಬಿದ್ದು ಭೂಮಿ ಫಲವತ್ತತೆ ಕಳ್ಕೊಂಬಿಟ್ಟಿದೆ ಸರ್. ಇದು 2004-5ರಿಂದ ಸ್ಟಾರ್ಟ್ ಆದ ಕಂಪ್ನಿ ಇವಾಗ 2025-26ಕ್ಕೆ ಬಂದು ನಿಂತಿದೆ. ಪ್ರತಿದಿನವೂ ಬಿಡ್ತಾ ಇದ್ದಾರೆ ಸರ್ ಡಸ್ಟ್. 24 ಅವರ್ಸು ಬಿಡೋದೇ. ಇನ್ನೊಂದು ಸರ ಏನಂದರೆ, ಈ ಭೂಮಿಯಲ್ಲಿ ಬೆಳೆ ಬೆಳೆದ್ರೆ ಲಾಭ ಆಗ್ತಾಯಿಲ್ಲ ಯಾರಿಗೂ, ರೈತರಿಗೆ ಲಾಭ ಆಗ್ತಾಯಿಲ್ಲ. ಯಾಕೆಂದರೆ ಆಳುಗಳು ಯಾರೂ ಬರ್ತಾಯಿಲ್ಲ. ಡಸ್ಟ್ ಬರುತ್ತೆ, ಧೂಳದಲ್ಲಿ ಕೆಲಸ ಮಾಡಿದರೆ ನಮ್ಗೆ ಆ ರೋಗ ಬರುತ್ತೆ, ಈ ರೋಗ ಬರುತ್ತೆ. ನೀವು ಕೊಡೋ ಪೇಮೆಂಟ್ ನಾವು ಬರೀ ಆಸ್ಪತ್ರೆಗೆ ಇಡಬೇಕಾಗುತ್ತೆ. ಅದು ಬಿಟ್ಟು ದುಡಿಯೋದೇ ಬೇಡ ಅಂತಂದೇಳಿ 100 ರೂಪಾಯಿ ಕೂಲಿ ಕೊಡ್ಬೇಕಂದ್ರೆ ನಾವು 1,000 ರೂಪಾಯಿ ಕೊಟ್ಟು ಅವ್ರ ಕಡೆಯಿಂದ ಮಾಡಿಸ್ಬೇಕು ಸರ್. 100 ರೂಪಾಯಿ ಕೂಲಿ ಕೊಡ್ಬೇಕಂದ್ರೆ 1,000 ಅಲ್ಲಿ ಆಳಿಗೆ 1,000 ರೂಪಾಯಿ ಕೊಟ್ಟು, ಟ್ಯಾಕ್ಟರ್ಗೆ 1,000 ರೂಪಾಯಿ ಇದು ಕೊಟ್ಟು ಮತ್ತು ಉಪ್ಪು ಬೀಜದ ಕೊಟ್ಟು ರೈತನಿಗೆ ಏನು ಲಾಭ ಆಗುತ್ತೆ ಸರ್? ಇದು ಡಸ್ಟ್ ಬಿದ್ದು ಲಾಭ ಆಗ್ತಾಯಿಲ್ಲ. ಹಂಗಾಗಿ ಭೂಮಿನೇ ಬರಡು ಬಿಟ್ಬಿಟ್ಟಿದೆ. ಇದು ನೋಡಿ ಸರ್, 68 ಎಕರೆ ಕೆರೆ ನೀರು ತುಂಬಿದೆ. ಬಟ್ ನೀರಿದೆ, ಭೂಮಿ ಇದೆ, ಜನನೂ ಇದ್ದಾರೆ. ಬಟ್ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಈ ಆಳದ ಕಂಪ್ನಿಗಳಿಂದ, ಕಾರ್ಖಾನೆಗಳಿಂದ ಆಗ್ತಾಯಿಲ್ಲ. ಈ ಕಾರ್ಖಾನೆಗಳು ಹೋಗಲೇಬೇಕು ಸರ್. ಇಲ್ಲಿ ನಾವು ವಿಸ್ತರಣೆನೂ ಆಗಬಾರ್ದು, ಯಾವುದೇ ಕಾರಣಕ್ಕೂ ವಿಸ್ತರಣೆ. ಎರಡನೇದ್ದು, ಫಸ್ಟ್ ಆಫ್ ಆಲ್ ಈ ಕಾರ್ಖಾನೆಗಳು ಮುಚ್ಚಲೇಬೇಕು ಸರ್. ಯಾಕೆಂದರೆ ಇಲ್ಲಿ ಸಾವಿರಾರು ಜನ ರೈತರಿದ್ದಾರೆ, ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ. ಎಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಸರ್ ನಿಮ್ಮ ಮುಖಾಂತರ. ಬಟ್ ಈ ಕಂಪ್ನಿಗಳು ಆದಷ್ಟು ಬಂದ್ ಆಗ್ಬೇಕು ಸರ್, ಇದು ಆಗಬೇಕು. ಆಮೇಲೆ ಕೆಲವೊಂದು ರಾಜಕಾರಣಿ ವ್ಯಕ್ತಿಗಳಿಂದ, ಕೆಲವೊಂದು ಭ್ರಷ್ಟ ಅಧಿಕಾರಿಗಳಿಂದ ಅವರಿಗೆ ಒಳಗಿಂದೊಳಗೆ ಲೈಸೆನ್ಸು ವಿಸ್ತರಣೆಗೆ ಅನುಮತಿ ಸಿಗ್ತಾಯಿದೆ. ಅದು ಕೂಡಲೇ ನಿಲ್ಲಬೇಕು ಸರ್, ಇದು. ಓಕೆ, ಇದು ಗ್ರಾಮಸ್ಥರ ಮಾತು, ಗ್ರಾಮಸ್ಥರ ಆಕ್ರೋಶ ಅಥವಾ ಗ್ರಾಮಸ್ಥರ ಆಗ್ರಹ. ಏನು ಹೇಳ್ತೀರಾ ಯಾರಾದರೂ? ಸರ್, ಇಷ್ಟೊತ್ತು ಹೆಚ್ಚಿಂದ ಏನು ಹೇಳ್ಬೇಕಾಗಿಲ್ಲ. ನಮ್ಮ ಬ್ರದರ್ ಅವರು ಹೇಳಿದರು. ಕೂಡಲೇ ಈ ಭದ್ರಾ ಸ್ಟೀಲ್ ಕಂಪ್ನಿ, ಆಯಿಲ್ಸ್ ಫ್ಯಾಕ್ಟ್ರಿ
ಇವು ಕೂಡಲೇ ಇಲ್ಲಿಂದ ಸ್ಥಳಾಂತರಗೊಳ್ಬೇಕು. ಇದೇ ಎಂ ಬಿ ಪೆಟ್ರೋಲ್ ಅವ್ರು ಎಲ್ಲೇ ಎ ಸಿ ರೂಮ್ನಾಗ ಕುಂತ್ಕೊಂಡು ಹೇಳ್ತಾರೆ, ನಾನು ವರದಿ ತರ್ಸದ್ನು 1 ವರ್ಷ ಆಯ್ತು ಸರ್, ಇನ್ನೂವರೆಗಾದರೂ ಈ ಕಡೆ ಅಣಿ ಕಾಯ್ಕಿಲ್ಲ ಅವರು. ಜಿಲ್ಲಾಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ಕೊಡಿ ಅಂತ ಹೇಳಿದ್ರೂ ಬರ್ತಾ ಇಲ್ಲ ಸರ್. ಕೂಡಲೇ ಈ ಕಂಪ್ನಿಗಳಿಗೆ ನಮಗೆ ಬೇಕಾಗಿಲ್ಲ ಸರ್, ಇವು ಕೂಡಲೇ ಇಲ್ಲಿಂದ ಸ್ಥಳಾಂತರಗೊಳಿಸಬೇಕೆಂದು ಎಲ್ಲ ರೈತರ ಪರವಾಗಿ ನಾವು ಹೇಳ್ತೀವಿ ಸರ್. ಓಕೆ, ನಾನು ಸಂಬಂಧಪಟ್ಟವ್ರು ಮನವಿ ಮಾಡ್ಕೊಳ್ಳೋದಿದೆ. ಸಂಬಂಧಪಟ್ಟಂಥ ಸಚಿವ ಎಂ ಬಿ ಪಾಟೀಲ್ ಹಾಗೆ ಸ್ಥಳೀಯ ಜಿಲ್ಲಾಧಿಕಾರಿ ಆಗಿರ್ಬೋದು ಅಥವಾ ಸ್ಥಳೀಯ ಶಾಸಕರಾಗಿರ್ಬೋದು, ದಯವಿಟ್ಟು ನೀವು ಯಾವುದೋ ಟೀಮನ್ನು ಕಳ್ಸೋಕೆ ಹೋಗಬೇಡಿ. ನೀವು ಯಾವುದೋ ಟೀಮ್ ಕಳಿಸಿ ವರದಿ ತರಿಸ್ಕೊಳ್ತೀರಿ ಅಂದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಅವ್ರೇನೋ ಬರ್ತಾರೆ, ಅವ್ರಿಲ್ಲಿ ಯಾರ ಹತ್ರನೋ ಏನೋ ದುಡ್ಡೋ ಮತ್ತೊಂದೋ ತೆಗೆದುಕೊಂಡು ಹೋಗಿ ನಿಮ್ಗೆ ಯಾವುದೋ ವರದಿ ಕೊಡ್ತಾರೆ, ನೀವು ಯಾವುದನ್ನು ಬ್ಲೈಂಡಾಗಿ ನಂಬ್ಕೊಳ್ತೀರಿ, ಇಲ್ಲ ಎಲ್ಲವೂ ಸರಿ ಇದೆ ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ತೀರಿ. ದಯವಿಟ್ಟು ಸಚಿವರಾಗಿರುವಂಥ ಎಂ ಬಿ ಪಾಟೀಲ್ರ ಸ್ಪಾಟಿಗೆ ಬನ್ನಿ, ಶಾಸಕರಾಗಿರುವಂಥ ಹಿಟ್ನಾಳ್ ಅವರೇ ಸ್ಪಾಟಿಗೆ ಬನ್ನಿ, ಈ ಸ್ಥಳೀಯ ಜಿಲ್ಲಾಧಿಕಾರಿಗಳು ಯಾರಿದ್ದರೆ ನೀವೇ ಸ್ಪಾಟಿಗೆ ಬನ್ನಿ. ನೀವು ಬಂದು 4 ಜನರನ್ನು ಮಾತಾಡಿಸಿ, 4 ಮನೆಗೆ ಹೋಗಿ, ಇಲ್ಲಿ ಸ್ಕೂಲೋ ಹೊಲನೋ ಒಂದು 4 ಕಡೆ ಓಡಾಡಿ, ಹಾಗೆ ನಿಮಗೆ ಅರ್ಥ ಆಗುತ್ತೆ. ನೀವು ಎಲ್ಲೋ ಕೂತ್ಕೊಂಡು ನೀವು ಯಾವುದೋ ಟೀಮ್ ಕಳಿಸ್ತೀವಿ ಇನ್ನೊಂದು ಕಳಿಸ್ತೀವಿ ನಿಮಗೆ ಸಮಸ್ಯೆ ಅರ್ಥ ಆಗೋದಿಲ್ಲ. ನಾನು ಮತ್ತೆ ಹೇಳ್ತೀನಿ, ಇಲ್ಲಿ 108 ಸಮಸ್ಯೆ ಇದೆ. ದಯವಿಟ್ಟು ಕಾರ್ಖಾನೆಗಳ ವಿಸ್ತರಣೆಗೆ ಅವಕಾಶ ಮಾಡಿಕೊಡ್ಬೇಡಿ. ಇರುವಂಥ ಕಾರ್ಖಾನೆಗಳನ್ನು ಸ್ಥಳಾಂತರ ಮಾಡಿ, ಈ ಊರನ್ನು ಸ್ಮಶಾನ ಮಾಡಿ, ಊರ ಜನರ ಬದುಕನ್ನು ಹಾಳು ಮಾಡಿ ನೀವು ಇನ್ನೇನೋ ಸಾಧಿಸ್ತೀವಿ ಅಂತ ಹೋಗಬೇಡಿ. ನಿಜವಾಗ್ಲೂ ಅದು ಅಭಿವೃದ್ಧಿ ಅಲ್ವೇ ಅಲ್ಲ. ಯಾವುದು ಅಭಿವೃದ್ಧಿ ಗೊತ್ತಿಲ್ಲ, ಯಾವುದೋ ಕಾರ್ಖಾನೆ ಇದ್ದು ಇಲ್ಲಿ ಊರು ಜನರಿಗೆ ಒಂದು ಸ್ವಲ್ಪ ಕೆಲಸ ಸಿಕ್ಕಿದ್ರೆ ಅದು ಅಭಿವೃದ್ಧಿ. ಇವ್ರಿಗೆ ಕೆಲಸ ಇಲ್ಲ, ಏನೂ ಇಲ್ಲ, ಊರು ಹಾಳಾಗ್ತಿದೆ. ತಮ್ಮ ಭೂಮಿಯಲ್ಲಿ ಇವ್ರು ಕೃಷಿ ಮಾಡೋಕ್ಕಾಗಲ್ಲ ಅಂದರೆ ಯಾವ ಸೀಮೆ ಅಭಿವೃದ್ಧಿ ಅದು? ನಾಚಿಕೆ ಆಗ್ಬೇಕು ನಿಮ್ಮೆಲ್ಲರಿಗೂ ಕೂಡ, ದರಿದ್ರ ರಾಜಕಾರಣಿಗಳಿಗೆ, ದರಿದ್ರ ಅಧಿಕಾರಿಗಳಿಗೆ. ನೋಡಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ. ನಮ್ಮ ವರದಿ ಹೀಗೆ ಮುಂದುವರಿತಾ ಹೋಗುತ್ತೆ. 24ಕ್ಕೆ ಕೊಪ್ಪಳ ಬಂದನ್ನು ಕೂಡ ಕರೆ ಕೊಟ್ಟಿದ್ದಾರೆ. ಈ ಭಾಗದ ಜನ ಯಾರಾದರೂ ಈ ವರದಿಯನ್ನು ನೋಡ್ತಾ ಇದ್ದಾರೆ, ದಯವಿಟ್ಟು ಆ ಬಂದಲ್ಲಿ ನೀವು ಕೂಡ ಭಾಗಿಯಾಗಿ ಈ ಜನರಿಗೆ ಬೆಂಬಲವಾಗಿ ನಿಂತ್ಕೊಳ್ಳಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು.